ನಮಸ್ಕಾರ. ಇವತ್ತು ನಾವು ಮೀಟರ್ ಡೋಸ್ ಇನ್ಹೇಲರ್ MDI ಇನ್ಹೇಲರ್ ಬಳಕೆಯ ವಿಧಾನದ ಬಗ್ಗೆ ತಿಳಿಯೋಣ. ಇದಕ್ಕೆ ನಾವು MDI ಇನ್ಹೇಲರ್ ಅಂತ ಹೇಳ್ತೀವಿ ಅಥವಾ ಕಾಮನ್ ಆಗಿ ಪಂಪ್ ಇನ್ಹೇಲರ್ ಅಂತ ಹೇಳ್ತಾರೆ. ಈ ಡಿವೈಸ್ ಈ ಥರ ಇರುತ್ತೆ. ಇದರಲ್ಲಿ ಎರಡು ಭಾಗ ಇರುತ್ತೆ. ಇದಕ್ಕೆ ನಾವು ಕ್ಯಾನಿಸ್ಟರ್ ಅಂತ ಹೇಳ್ತೀವಿ. ಇದರಲ್ಲಿ ಔಷಧಿ ಮತ್ತು ಪ್ರೊಪೆಲೆಂಟ್ ಇರುತ್ತೆ. ಇದಕ್ಕೆ ನಾವು ಅಕ್ಯೂಟೇನರ್ ಅಂತ ಹೇಳ್ತೀವಿ. ಇದು ನಮ್ಮ ಡೋಸಸನ್ನು ಕರೆಕ್ಟಾಗಿ ನಮಗೆ ತಲುಪಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಇದರಲ್ಲಿ ಒಂದು ಡೋಸ್ ಕೌಂಟರ್ ಇರುತ್ತೆ. ಈ ಡೋಸ್ ಕೌಂಟರ್ ಇರೋದ್ರಿಂದ ನಮಗೆ ಎಷ್ಟು ಡೋಸಸ್ ಇನ್ನೂ ಇದೆ, ಎಷ್ಟು ಬಳಕೆ ಆಗಿದೆ, ಎಷ್ಟು ಡೋಸಸ್ಗೆ ನಾವು ಇದನ್ನು ಸ್ಟಾಕ್ ಮಾಡಬೇಕು ಅನ್ನೋದು ನಮಗೆ ಇದರಲ್ಲಿ ಅರ್ಥ ಆಗುತ್ತೆ. ಇದು ಇವಾಗ ನೀವು ನೋಡ್ಬೋದು 200 ಇದೆ. 40 ಕೌಂಟ್ ಬಂದಾಗ ಅದು ರೆಡ್ ಕಲರ್ ಮಾರ್ಕ್ ಬರುತ್ತೆ, ಅಂದರೆ ವಾರ್ನಿಂಗ್ ತೋರಿಸುತ್ತೆ ಮುಗಿಲಿಕ್ಕೆ ಬಂದಿದೆ ಅಂತೇಳಿ. 0 ಬಂದಾಗ ಕಂಪ್ಲೀಟ್ ಸ್ಟಾಪ್ ಆಗುತ್ತೆ. ಆವಾಗ ನಾವು ಎಷ್ಟೇ ಸ್ಪ್ರೇ ಮಾಡಿದರೂ ಅದರಲ್ಲಿ ಔಷಧಿ ಬರಲ್ಲ, ಬರೀ ಪ್ರೊಪೆಲೆಂಟ್ ಇರುತ್ತೆ. ಇದನ್ನು ಈ ಥರ ಬಳಕೆ ಮಾಡಬೇಕು. ಫಸ್ಟ್ ನಾವು ಇದನ್ನು 15 ರಿಂದ 30 ಸೆಕೆಂಡ್ ಶೇಕ್ ಮಾಡ್ತೀವಿ. ಶೇಕ್ ಮಾಡಿದ ನಂತರ ಕ್ಯಾಪನ್ನು ಓಪನ್ ಮಾಡಬೇಕು, ಸೀದಾ ಕುತ್ಕೋಬೇಕು, ಉಸಿರನ್ನು ಫಸ್ಟ್ ಹೊರಗಡೆ ಬಿಡಬೇಕು. ಬಿಟ್ಟ ನಂತರ ನಾವು ಇದನ್ನು ಬಾಯೊಳಗಡೆ ಇಟ್ಕೊಂಡ್ಬಿಟ್ಟು ಉಸಿರು ಎಳೆಯೋ ಟೈಮಲ್ಲಿ ಒಂದು ಪಫ್ ಹೊಡ್ಕೋಬೇಕು. ನೆನಪಿರಲಿ, ಉಸಿರು ಎಳೆಯೋದಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಪಫ್ ಹೊಡ್ಕೋಬೇಕು. ಉಸಿರು ಜೊತೆನೇ ಅದು ಒಳಗಡೆ ಹೋಗಬೇಕು. ಇಲ್ಲಿ ನೋಡಿ, ಈ ಥರ ಹೊಡ್ಕೊಂಡ್ಮೇಲೆ 5 ರಿಂದ 10 ಸೆಕೆಂಡ್ ಉಸಿರನ್ನು ಹಿಡ್ಕೋಬೇಕು. ನಿಧಾನಕ್ಕೆ ಮೂಗಿಂದ ಉಸಿರನ್ನು ಹೊರಗಡೆ ಬಿಡಬೇಕು. ಈ ಥರ ನಾವು ನಿಮ್ಮ ಡಾಕ್ಟರ್ ಎಷ್ಟು ಪಫ್ ಹೇಳಿರ್ತಾರೆ ಅಷ್ಟು ಪಫ್ಸನ್ನು ಯೂಸ್ ಮಾಡಬೇಕು. 2 ಪಫ್ ಹೇಳಿದಲ್ಲಿ 2ನೇ ಪಫನ್ನು ಮತ್ತೆ ಅದೇ ರೀತಿ ಯೂಸ್ ಮಾಡಿ ಮತ್ತೆ ಉಸಿರು ಹಿಡಿದು ಬಿಡಬೇಕು. 2 ಪಫನ್ನು ಒಟ್ಟಿಗೆ ಯೂಸ್ ಮಾಡಬಾರದು. ಯೂಸ್ ಮಾಡಿದ ನಂತರ ನಾವು ಕೂಡಿದ ತಕ್ಷಣ ನಮ್ಮ ಗಂಟ್ಲಲ್ಲಿ ನೀರು ಹಾಕ್ಕೊಂಡು ಮುಕ್ಕಳಿಸಿ ಉಗುಳಬೇಕು. ಗಂಟ್ಲು ಮುಕ್ಕಳಿಸೋದು ಬಹಳ ಇಂಪಾರ್ಟೆಂಟ್. ಈ ಮಷಿನನ್ನು ತೊಳೆಯೋದು ಇರಲ್ಲ, ನೋ ನೀಡ್ ಟು ವಾಶ್. ಗಂಟ್ಲನ್ನ ಗಾರ್ಗಲ್ ಮಾಡಿದರೆ ಸಾಕು. ಈ ಮಷಿನನ್ನು ಸುಮಾರು ನಾವು 1 ರಿಂದ 2 ತಿಂಗಳವರೆಗೂ ಉಪಯೋಗಿಸ್ಬೋದು. ಅದು ಖಾಲಿಯಾದ ತಕ್ಷಣ ಕಂಪ್ಲೀಟ್ ಮಷಿನನ್ನು ಬೀಸಾಕ್ಬಿಟ್ಟು ಹೊಸದನ್ನು ಪರ್ಚೇಸ್ ಮಾಡಬೇಕಾಗತ್ತೆ. ನಿಮ್ಮ ಡಾಕ್ಟರ್ಸ್ ಯಾವ ರೀತಿ ಹೇಳಿರ್ತಾರೋ ಆ ರೀತಿ ಡೋಸಸ್ನ ಬಳಕೆ ಮಾಡಬೇಕು. ನಮಸ್ಕಾರ.